ರವಿ ಅವರಿಗೆ ಒಂದೇ ಒಂದು ಕರೆಯನ್ನು ಮಾಡಿಲ್ಲ. ನನಗೂ ಕಾನ್ಫಿಡೆಂಟ್ ಗ್ರೂಪ್ ಸಂಬಂಧವೇ ಇಲ್ಲ. ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಒಂದೇ ಒಂದು ಷೇರು ಕೂಡ ನನಗಿಲ್ಲ. ನನ್ನ ಮೇಲೆ ಬಂದಿರುವ ಆರೋಪ ಎಲ್ಲವೂ ರಾಜಕೀಯ ಪ್ರೇರಿತ. ಡಿಕೆ ರವಿ ವರ್ಗಾವಣೆ ಹಿಂದೆ ನನ್ನ ಕೈವಾಡ ಇಲ್ಲ. ನನ್ನ ರೆಸಾರ್ಟ್ ಮೇಲೆ ಯಾವುದೇ ದಾಳಿಯೂ ನಡೆದಿಲ್ಲ. ವ್ಯವಸ್ಥಿತವಾಗಿ ನನ್ನನ್ನ ತುಳಿಯಲಾಗ್ತಾ ಇದೆ. ಎಸ್, ಸುವರ್ಣ ನ್ಯೂಸ್ನ ಬಳಿ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಹೇಳಿರುವಂತಹ ಸ್ಪಷ್ಟನೆ ಇದು. ಹಲವು ಆರೋಪಗಳು ನಾರಾಯಣಸ್ವಾಮಿ ವಿರುದ್ಧ ಬಂದಿತ್ತು. ಆದರೆ ಇದರ ವಿರುದ್ಧ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡ್ತಾ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ. ಹಾಗಾದ್ರೆ ನಾರಾಯಣಸ್ವಾಮಿ ಏನ್ ಹೇಳಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ನೋಡಿ. ನೀವು ಕೂಡ ರವಿ ಅವರಿಗೆ, ನಿನ್ನೆ ನಿಧನ ಹೊಂದಿದಂತಹ ರವಿ ಅವರಿಗೆ ಬೆದರಿಕೆಯನ್ನ ಒಡ್ಡಿದ್ರಿ ಕೆಲವು ವಿಚಾರಗಳಲ್ಲಿ ಎನ್ನುವಂತಹ ಆರೋಪ ಈಗ ಅವರ ಮಾವ ಹನುಮಂತರಾಯಪ್ಪ ಮಾಡ್ತಿದ್ರಿ. ಇದಕ್ಕೆ ತಾವೇನ್ ಹೇಳ್ತಿದ್ದೀರಿ? ರವಿ ಮೃತಪಟ್ಟಂತ ರವಿ ಅವರಿಗೂ ನಿಮ್ಗೂ ಯಾಕೆ ವೈಮನಸ್ಸಿತ್ತು ಅಂತ? ಸರ್, ನಮಗೂ ಅವ್ರಿಗೂ ಯಾವುದೇ ರೀತಿ ವೈಮನಸ್ಸು ಇಲ್ಲ. ನಾವ್ಯಾವತ್ತು ಮುಖಾಮುಖಿ ಆಗ್ಲಿ ದೂರವಾಣಿ ಆಗ್ಲಿ ಒಂದು ಪಕ್ಕದ ಕೂಡ ಬಳಸಿಲ್ಲ. ಬೆದರಿಕೆ ಅನ್ನೋ ಪದ ಯಾವತ್ತೂ ಬಳಸಿಲ್ಲ. ಬೆದರಿಕೆ ಆಗೋದು ಅಗತ್ಯ ಕೂಡ ನನಗಿಲ್ಲ. ಸಾರ್ವತ್ರಿಕ ವಲಯದಲ್ಲಿ ಒಂದು ದೊಡ್ಡ ವಿಚಾರ ಇತ್ತು. ನಿನ್ನೆಯೂ ಕೂಡ ಕೆಲವರು ಆಕ್ರೋಶ ಭರಿತರಾಗಿ ನಿಮ್ಮ ಮನೆಗೆ ಮುತ್ತಿಗೆಯನ್ನು ಹಾಕ್ತಾರೆ. ಏನು ವಿಚಾರವಿಲ್ಲದೆ ಈ ರೀತಿಯಾದಂತಹ ಒಂದು ಅನುಮಾನ ಅಥವಾ ಒಂದು ಆರೋಪ ಕೇಳಿ ಬರೋಕ್ ಸಾಧ್ಯವ ನಾರಾಯಣ ಸ್ವಾಮಿ? ಏನಾಯ್ತು, ಹಿಂದೆ ವರ್ಗಾವಣೆ ಆದಾಗ ನಾನು ಪತ್ರ ಕೊಟ್ಟಿದ್ದೆ ಅಂತ ಹೇಳಿ ಕೆಲವು ವದಂತಿಗಳನ್ನ ವಿರೋಧ ಪಕ್ಷದವರು ಬಿಜೆಪಿ ಹಬ್ಬಿಸ್ತಾ ಇದ್ರು. ನಾನ್ಯಾವತ್ತು ಕೂಡ ವರ್ಗಾವಣೆಗೆ ಮುಂದಾಗಿರ್ಲಿಲ್ಲ. ಒಂದು ಸರಿ ಯಾವ್ದೋ ಬಂಗಾರಪೇಟೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಸಾಹೇಬನ್ನ ನಾವು ಭೇಟಿ ಮಾಡಿದ್ವಿ. ಅವತ್ತಾದ್ಮೇಲೆ ತಂದ್ರ ನಾನು ಮುಖ್ಯಮಂತ್ರಿಗಳಲ್ಲಿ ನಾವೆಲ್ಲ ಹೋಗುವಾಗ ಕ್ಯಾಶುಯಲ್ ಆಗಿ ಸಾಹೇಬ್ರೆ ಆದ್ರೆ ಟ್ರಾನ್ಸ್ಫರ್ ಮಾಡ್ಕೊಡಿ ಅಂದೆ. ಅವಾಗ ಅವರು ಇಲ್ಲಪ್ಪ, ಅವ್ರ ಬಗ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತೇಳಿ ಅವ್ರ ಮಾವ ಸ್ವತಃ ಬಂದು ನಮ್ಗೆ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ರವಿ ಅವರು ಕೂಡ ಮನವಿ ಕೊಟ್ಟಿದ್ದಾರೆ. ಒಂದು ಗಲಾಟೆ ಆರೋಪ ನಿಮ್ಮ ಮೇಲೆ ಬರಕ್ಕೆ ಏನ್ ಕಾರಣ ಅಂತ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಯಾವತ್ತು ಕೂಡ 2 ಕೋಟಿ ರೂಪಾಯಿ ಸಿಎಂ ಸಾಹೇಬ್ರು ಕುಡಿಯೋ ಅನುದಾನಕ್ಕೆ ಹಣ ಬಿಡುಗಡೆ ಮಾಡಿದ್ರು. ಅದನ್ನ ತುರ್ತಾಗಿ ಬಿಡುಗಡೆ ಮಾಡಿ ಅಂತೇಳಿ ನಾನು ಪುರಸಭಾಧ್ಯಕ್ಷ ಒಂದ್ಸರಿ ಭೇಟಿ ಮಾಡಿದ್ ಬಿಟ್ರೆ ಅದಕ್ಕೆ ಅವ್ರು ಇಲ್ಲ ಸರ್ಕಾರಕ್ಕೆ ಹೋಗಿ ಅಂದ್ರು. ಅಷ್ಟು ಬಿಟ್ರೆ ನನಗೂ ಅವ್ರಿಗೂ ಪರ್ಸನಲ್ ಆಗಿ ಯಾವುದೇ ಇಲ್ಲ. ಇದು ಬಿಜೆಪಿ ಅವರ ಒಂದು ಬೇರೆಯವರ ಸೃಷ್ಟಿ ಬಿಟ್ರೆ ಪರ್ಸನಲ್ ಆಗಿ ಬೇಕಾದ್ರೆ ನೀವು ಎಲ್ಲಿ ಬೇಕೋ ಚೆಕ್ ಮಾಡ್ಕೋಬಹುದು. ಪರ್ಸನಲ್ ಆಗಿ ಒಂದು ದಿವಸ ಕೂಡ ಕೋಲಾರದಲ್ಲಿ ನಡೀತಿರುವಂತಹ ಭೂ ಮಾಫಿಯಾ ಮತ್ತು ಮರಳು ಮಾಫಿಯಾದಕ್ಕೆ ದೊಡ್ಡ ಕಡಿವಾಣವನ್ನ ರವಿ ಹಾಕಿದ್ರು. ಅದು ನಿಮಗೆ ನುಂಗಲಾರದ ತುತ್ತಾಗಿತ್ತು ಎನ್ನುವಂಥದ್ದು ನಿಮ್ಮ ವಿಪಕ್ಷಗಳ ಕೆಲವು ಆರೋಪ ಕೇಳಿ ಬಂದಿತ್ತಿನ್ನೆ. ಅವ್ರು ಸಾವಿರ ಮಾತಾಡ್ಬೋದು ಸರ್. ಇಲ್ಲಿ ನಮ್ದು ಯಾವ್ದು ಭೂ ಮಾಫಿಯಾನು ಇಲ್ಲ, ಲ್ಯಾಂಡ್ ಮಾಫಿಯಾನು ನಮ್ದು ಇಲ್ವೇ ಇಲ್ಲ. ಅವರ ಟ್ರಾನ್ಸ್ಫರ್ ಅಲ್ಲಿ ನಿಮ್ಮ ಕೈವಾಡ ಇದೆ ಅನ್ನುವಂಥದ್ದು? ಅವ್ರ ಟ್ರಾನ್ಸ್ಫರ್ ಅಲ್ಲಿ ನಮ್ಮ ಕೈವಾಡ ಎಳ್ಳಷ್ಟು ಇಲ್ಲ. ಸಿಎಂ ಸಾಹೇಬ್ರನ್ನ ಬಹಳ ಸ್ಪಷ್ಟವಾಗಿ ಕ್ಲಾರಿಫೈ ಮಾಡಿದ್ದಾರೆ. ಈಗ ಅವರ ಕುಟುಂಬ ಕೂಡ ನಿಮ್ಮ ಮೇಲೆ ಆರೋಪ ಮಾಡ್ತಿದೆಯಲ್ಲ ಸರ್. ಈಗ ಅವರ ಮಾವ ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ಅವರ ನಾರಾಯಣ ಸ್ವಾಮಿಯಿಂದ ಕೆಲವು ಬೆದರಿಕೆಗಳಿದ್ವು, ಅದಕ್ಕಾಗಿಯೇ ನಾವು ವರ್ಗಾವಣೆಗೆ ಕೇಳ್ಕೊಂಡ್ವಿ, ಮನವಿ ಮಾಡ್ಕೊಂಡ್ವಿ ಮುಖ್ಯಮಂತ್ರಿಗಳು. ನಾನು ಯಾವತ್ತು ಕೂಡ ಅವ್ರ ಮಾವಾಗಲಿ ಅವರೊಬ್ಬ ಜಿಲ್ಲಾಧಿಕಾರಿ ಸರ್, ಅವ್ರಿಗೆ ಬೆದರಿಕೆ ಆಗೋಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಇಡೀ ಆಡಳಿತ ಅವ್ರ ಕಡೆ ಇರ್ತದೆ. ನಾನು ಅವ್ರಿಗೆ ಬೆದರಿಕೆ ಹಾಕೋಷ್ಟು ದೊಡ್ಡ ಮನುಷ್ಯನೂ ಅಲ್ಲ. ಬೆದರಿಕೆ ಹಾಕುವಂತ ಪ್ರಮೇಯ ಕೂಡ ನನಗಿಲ್ಲ. ಅದ್ರ ಅಗತ್ಯನೂ ಇಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕುವಂತ ನನ್ನ ಪರಿಪಾಠ ನನಗಿಲ್ಲ. ಅದು ಒಬ್ಬ ಜಿಲ್ಲಾಧಿಕಾರಿಗೆ ಯಾವುದೇ ಕಾರಣ ಕೂಡ ಬೆದರಿಕೆಯನ್ನು ಹಾಕಿಲ್ಲ. ಆಮೇಲೆ ಆ ಮಟ್ಟದ ವ್ಯಕ್ತಿಯೂ ನಾನಲ್ಲ. ಕಾನ್ಫಿಡೆಂಟ್ ಗ್ರೂಪ್ ಮತ್ತೆ ರವಿ ಅವ್ರಿಗೂ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇತ್ತು. ಕಾನ್ಫಿಡೆಂಟ್ ಗ್ರೂಪ್ ನ ಕೆಲವು ಷೇರು ಪಾಲುದಾರರು ಕೂಡ ನೀವು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಅದಕ್ಕೇನು ಹೇಳ್ತೀರಾ? ಇದನ್ನು 100 ಸರಿ ಸ್ಪಷ್ಟನೆ ಮಾಡಿದ್ದೇನೆ. ಈಗ ಅಲ್ಲ, ಮೊದಲು ಕೂಡ ಸ್ಪಷ್ಟನೆ ಮಾಡಿದ್ದೇನೆ. ಕಾನ್ಫಿಡೆಂಟ್ ಗ್ರೂಪ್ ನನ್ನ ಷೇರ್ದಾರನೂ ಅಲ್ಲ. ಕಾನ್ಫಿಡೆಂಟ್ ಗ್ರೂಪ್ಗೂ ನನಗೂ ಯಾವುದೇ ರೀತಿಯ ಸಂಬಂಧವೂ ಇಲ್ಲ. ನನ್ನ ಷೇರ್ದಾರನೂ ಅಲ್ಲ. ಕಾನ್ಫಿಡೆಂಟ್ ಗ್ರೂಪ್ಗೂ ನಿಮ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಎನ್ನುವ. ಹಾಗಾಗಿ ಆದ್ರೂ ಕೂಡ ನಿಮ್ಮ ಮೇಲೆ ಒಂದು ಆರೋಪ ಇರುತ್ತೆ, ಅದನ್ನ ಸ್ಪಷ್ಟವಾಗಿ ನೀವು ನಿರಾಕರಿಸ್ತೀರಿ. ಹೌದು ಸರ್, ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ರಾಜಕೀಯವಾಗಿ ಬಿಜೆಪಿ ಅವರು ತಂತ್ರಗಾರಿಕೆ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅದರಿಂದ ಈ ಆರೋಪ ಶುದ್ಧ ಸುಳ್ಳು. ನಾನು ಯಾವತ್ತೂ ಕೂಡ ಒಂದು ಫೋನ್ ಕೂಡ ಮಾಡಿಲ್ಲ. ವರ್ಗಾವಣೆ ಆದ ನಂತರ ಕೂಡ ಯಾವತ್ತು ಕೂಡ ಒಂದು ಫೋನ್ ಆಗ್ಲಿ ಮೂಲತಃ ಆಗಿ ನಾನು ಯಾರ ಹತ್ರ ಮಾತಾಡಿಲ್ಲ. ಸ್ವತಃ ರವಿ ಅವರ ಮಾವ ಹನುಮಂತರಾಯಪ್ಪರು ನೇರವಾಗಿ ಆರೋಪ ಮಾಡಿದ್ರು ಕೂಡ ತಾವು ಮಾತ್ರ ಈ ಬಗ್ಗೆ ಏನು ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಸ್ಪಷ್ಟನೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನನಗೂ ಅದಕ್ಕೆ ಯಾವುದೇ ಸಂಬಂಧ ಇಲ್ಲದೆ ಇರುವಾಗ ನಾನು ಹೇಗೆ ಆರೋಪ ಸುಮ್ಮನೆ ಹೇಗೆ ಮಾಡಕ್ ಸಾಧ್ಯ ಸರ್? ಈಗ ನೇರವಾಗಿ ಒಬ್ಬ ಶಾಸಕರ ಮೇಲೆ ಒಂದು ಆರೋಪ ಮಾಡ್ತಿದ್ದಾರೆ ಅಂದ್ರೆ ಸುಮ್ಮನೆ ಯಾಕೆ ಮಾಡಕ್ಕಾಗತ್ತೆ? ಒಂದು ವೇಳೆ ಆ ರೀತಿ ಮಾಡೋದಿದ್ರೆ 7-6 ತಿಂಗಳಿಂದ ಅವತ್ತೇ ಹೇಳ್ಬೋದಾಗಿತ್ತಲ್ಲ. ಒಂದು ವೇಳೆ ನಾನು ನಿಜವಾಗ್ಲೂ ಕೂಡ ಆತರ ಮಾಡಿದ್ರೆ ವರ್ಗಾವಣೆ 5 ತಿಂಗಳಾಯ್ತು. ಈ ಮಧ್ಯದಲ್ಲಿ ಅವತ್ತೇ ಆಗ್ಲಿ ಈ ಮಾತು ಯಾಕೆ ಹೇಳಲಿಲ್ಲ? ಅವರು ಹೇಳ್ಬೋದಾಗಿತ್ತಲ್ಲ.
ಇವತ್ತು ಯಾಕೆ ಉದ್ದೇಶಪೂರ್ವವಾಗಿ ಆ ಮಾತು ಹೇಳ್ತಾ ಇದ್ದಾರೆ? ಅಲ್ಲ, ಈ ಹಿಂದೆಯೂ ಕೂಡ ಅದ್ರ ಬಗ್ಗೆ ಕೆಲವು ಮಾತುಗಳು ಕೇಳಿ ಬರ್ತಾ ಇತ್ತು, ಮತ್ತೆ ರವಿನೇ ಸುಮ್ಮನೆ ಇದ್ರು, ಅದಕ್ಕೆ ಯಾರು ಮಾತಾಡ್ತಿರ್ಲಿಲ್ಲ. ಈಗ ರವಿಯೇ ಇಲ್ಲವಾಗಿದ್ದಾರೆ. ಸಾಹೇಬ್ರೆ, ಹಿಂದೆ ಕೂಡ ಯಾವತ್ತು ಕೂಡ ಇದುವರೆಗೂ ಅವರು ವರ್ಗಾವಣೆ ಹೋದ ನಂತರ ನನ್ನ ಬಗ್ಗೆ ಆಗ್ಲಿ ಅಥವಾ ನನ್ನ ಈ ತರ ಹೇಳದೆ ಅಂತ ಆಗ್ಲಿ ಎಲ್ಲೂ ಕೂಡ ಅವ್ರು ಮಾತಾಡಿಲ್ಲ. ನಾನು ಕೂಡ ಮಾತಾಡಿಲ್ಲ. ಒಂದು ವೇಳೆ ನಾನು ಏನಾದ್ರೂ ಕೂಡ ಆತರ ಮಾತಾಡಿದ್ರೆ ಹಿಂದೆನೆ ಅವ್ರು ಹೇಳ್ಬೋದಾಗಿತ್ತಲ್ಲ. ಇದು 5 ತಿಂಗಳು 6 ತಿಂಗಳು ಆಯ್ತಲ್ಲ ವರ್ಗಾವಣೆ ಆಗಿ. ಆ ವರ್ಗಾವಣೆ ನಂತರ ಯಾವತ್ತೂ ನಾನು ಮಾತಾಡೂ ಇಲ್ಲ. ಅಲ್ಲ, ಅವಾಗ ರವಿನೇ ಸುಮ್ನೆ ಇದ್ರು ಅಂತ ಇವರೆಲ್ಲ ಸುಮ್ನೆ ಇದ್ರು. ಈಗ ಅವರ ಸಾವಿನ ನಂತರ ಆ ಒಂದು ಅನುಮಾನದ ಅಥವಾ ಹಿಂದೆ ನಡೀತಿದ್ದಂತ ಕೆಲವು ವಿಚಾರಗಳು ಬಹಿರಂಗ ಆಗಿತ್ತು, ಅದಕ್ಕಾಗಿ ಈಗ ಆರೋಪವನ್ನ ಮಾಡಿದ್ದಾರೆ ಎನ್ನುವಂತ. ಸರ್, ಈಗ ಒಂದು ಸರ್ ಅವ್ರು ಯಾವತ್ತ ಕೇಳ್ಬೋದಾಗಿತ್ತಲ್ಲ. ಇದುವರೆಗೂ ಕೂಡ ನಾನು ಅವ್ರ ಮಾವ ಅವರ ಮಗವನ್ನು ಕೂಡ ಸಹ ನೋಡಿಲ್ಲ. ನನಗೆ ಅವ್ರ ಮಾವವರ ಪರಿಚಯವೂ ಕೂಡ ಇಲ್ಲ. ಕೇವಲ ರಮೇಶ್ ಈಗ ಇಡೀ ರಾಜ್ಯವೇ ಇದನ್ನು ಸಿಬಿಐ ತನಿಖೆಗೆ ಒಪ್ಪಿಸಿ ಅಂತ ಒತ್ತಾಯ ಮಾಡ್ತಿದೆ. ತಮ್ಮ ನಿಲುವೇನು? ಸರ್, ನಾನು ಸ್ವಾಗತ ಮಾಡ್ತೀನಿ. ಒಬ್ಬ ಒಳ್ಳೆ ಅಧಿಕಾರಿ ಯಾವುದೇ ತನಿಖೆ ಒಪ್ಪಿಸಿ ಕೂಡ ನಾನು ಸ್ವಾಗತ ಮಾಡ್ತೀನಿ.